ನನಗೆ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಕಾಂಗ್ರೆಸ್ಸಿನ MP ಬಂದು ಸ್ವೀಟ್ ಕೊಟ್ಟ. ನಾ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿನೂ ಹೌದು. ಎಲ್ಲ ವಿರೋಧ ಪಕ್ಷದವ್ರ ಜೋಡಿ ನಾ ಮಾತಾಡ್ತಿರ್ತೀನಿ. ಖರ್ಗೆ ಪರ್ಗೆ ರಾಹುಲ್ ಬಾಬಾನೊಬ್ಬನ್ ಬಿಟ್ರೆ ಎಲ್ಲರ ಜೋಡಿ ಮಾತಾಡ್ತಾನೆ. ಯಾಕಂದ್ರೆ ರಾಹುಲ್ ಬಾಬಾ ಯಾರಿಗೂ ಮಾತಾಡೋದಿಲ್ಲ, ಅವ ಮಾತಾಡಿದ್ ನಮಗ್ ತಿಳಿದಿಲ್ಲ. ಕಲಾವತಿ ಲೀಲಾವತಿ ಏನೇನೋ ಹೇಳ್ತಾರ ಅವ್ರು. ಹಿಂಗಾಗಿ ಅವ್ರು ಏನ್ ಹೇಳ್ತಾರೆ ತಿಳಿದಿಲ್ಲ. ಮತ್ತೆ ಅವ್ರಿಗೊಂದು ಚೀಟಿ ಬರೆದು ಕೊಟ್ಟಿರ್ತಾರ, ಅದನ್ನ ಓದ್ತಾರ. ಮತ್ತೊಂದು 8 ದಿವಸ ಹಂಗ ನಡೆದಿರ್ತದ. ಈ ಮೊದಲು ಗ್ರಾಮೋಫೋನ್ ಇರ್ತಿತ್ತು ನೋಡ್ರಿ. ಗ್ರಾಮೋಫೋನದಾಗ ಅದು ಮಡಿ ಕೆಟ್ಟಿತ್ತು ಅಂದ್ರೆ ಏನಾಕಿತ್ತ, ಅದ ರಿಪೀಟ್ ಹೊಡಿತಿತ್ತು. ಉದಾಹರಣೆಗೆ ಒಂದು ಹಾಡಿತ್ತು ಅಂತ ತಿಳ್ಕೊಂಡು, ಎಲ್ಲೆಲ್ಲಿ ನೋಡಲಿ ಅಂತ ಹಾಡಿತ್ತಂದ್ರ ಅದು ಮುಂದೆ ಹೋಗತ್ತಿರ್ಲಿಲ್ಲ. ಎಲ್ಲೆಲ್ಲಿ ನೋಡಲಿ ಎಲ್ಲೆಲ್ಲಿ ಹಂಗ ಆಡ್ತಿತ್ತು. ಹಂಗ ರಾಹುಲ್ ಗಾಂಧಿ ಹಂಗ ಅಂದ ಅದಕ್ಕೆ ಅವ್ರ ಜೋಡಿ ಮಾತಾಡಿ ಉಪಯೋಗಿಲ್ಲ. ಒಬ್ಬ MP ಬಂದು ಸ್ವೀಟ್ ಕೊಟ್ಟ. ಏನಾಯ್ತು ಅಂತ ಕೇಳಿದೆ. ಸಣ್ಣ ಹುಡುಗ, ನನ್ನ ಗಂಡು ಮಗ ಅದ ಅಂದ. ಲಸಿಕೆ ತಗೊಂಡಿದ್ದೇನೆ ಅಂದೆ. ತಗೊಂಡಿದ್ದ ಮತ್ತೆ ಹೆಂಗಾತ ಅಂತ ಕೇಳಿದ್ದೆ. ಎಂಥ ಜನ ರೀ, ದೇಶದ ಹಿತಕ್ಕೆ ವಿರುದ್ಧವಾಗಿ ವರ್ತಿಸುವಂತ ಪಾರ್ಟಿ ಅದು ಯಾವ್ದಾದ್ರು ಈ ದೇಶದೊಳಗಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಸ್ನೇಹಿತರು, ಸುಳ್ಳು ಹೇಳೋದು, ದೇಶದ್ರೋಹ, ಭ್ರಷ್ಟಾಚಾರ, ಇಷ್ಟಾಗಿ ಒಂದು ಇಂಡಿಯಾ ಅಲೈನ್ಸ್ ಅಂತ ಮಾಡ್ಕೊಂಡ್ರೆ. ಇಂಡಿಯಾ ಅಲೈನ್ಸ್, ಇಂಡಿಯಾ ಅಂತ ಹೇಳ್ಕೊತಾರೆ, ಇಂಡಿಯಾ ಅಲ್ಲದ. ಯಾಕಂದ್ರೆ ಲಾಸ್ಟ್ ಇರುದ ಅಲೈನ್ಸ್ ಅದು. ನಾ ಒಂದು ಚಾಲೆಂಜ್ ಕೊಟ್ಟಿದ್ದೆ ರಾಹುಲ್ ಗಾಂಧಿಗೆ. ಈ I.D.I.A. ಅಂತ ಬರೀತಿರಲ್ಲ, ನಾ ರಾಹುಲ್ ಬಾಬಾ ಒಂದ್ ಸತ್ಯ ಲೋಕಸಭಾದಾಗ ಹೇಳಿದೆ, ಶೀಟ್ ಇಲ್ದೆ ಈ ಇದ್ ಪೂರಾ ಹೇಳ್ಬಿಡಿ, ಫುಲ್ ಫಾರ್ಮ್ ಹೇಳ್ಬಿಡಂತ. ಹೇಳಿಕೆ ಬರ್ಲಿಲ್ಲ ರಾಹುಲ್ ಗಾಂಧಿ. ಇದಾದ್ಮೇಲೆ ಇದ್ರದ್ದು ಅಲೈನ್ಸ್. ಮೋದಿ ಮತ್ತು ಜಗತ್ತಿನ ಅತ್ಯಂತ ದೊಡ್ಡ ಪಾರ್ಟಿ ಆದಂತಹ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಇವ್ರದ್ದೇನು ಅಜೆಂಡಾ? ಇವ್ರ ಅಜೆಂಡಾ ಏನೂ ಇಲ್ಲ, ರಾಮ ಮಂದಿರಕ್ಕೆ ವಿರೋಧ ಮಾಡೋದು. ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ನ ಕೇಸ್ ಹಾಕಿದ್ರು. ರಾಮ ಮಂದಿರ ಪರವಾಗಿ ಜಜ್ಮೆಂಟ್, ರಾಮ ಮಂದಿರದ ಬಗ್ಗೆ ಜಜ್ಮೆಂಟ್ ಕೊಡಬೇಡ್ರಿ, 19 ಆದ್ಮೇಲೆ ನೋಡೋಣ. ಭಾರತ ಸರ್ಕಾರ ಧೈರ್ಯದಿಂದ ಹೇಳಿತು, ಅಲ್ಲೇ ರಾಮ ಮಂದಿರ ಇದೆ, ನಾವಿಷ್ಟೆಲ್ಲ ಪ್ರೂಫ್ ಕೊಟ್ಟಿವಿ, ನೀವು ನೋಡಿ ಜಜ್ಮೆಂಟ್ ಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ತು. ಒಂದು ದಿವಸವೂ ತಡ ಮಾಡಲ್ಲ, ರಾಮ ಮಂದಿರ ಕಟ್ಟಿ ರಾಮಲಲ್ಲಾನ ಮಂದಿರವನ್ನು ಉದ್ಘಾಟನೆ ಮಾಡಿ ಜಗತ್ತಿಗೆ ತೋರಿಸಿದಂತಹದ್ದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಸ್ನೇಹಿತರು. ಇವ್ರೇನಂದ್ರು, ರಾಮ್ ಅಲ್ಲೇ ಹುಟ್ಟಿದ್ದಂತ ಗ್ಯಾರಂಟಿ ಏನು? ನಾ ಹೇಳಿದೆ, ರಾಮ ಅಲ್ಲೇ ಹುಟ್ಟಿದ್ದಂತ ಇದು ನಮ್ಮ ನಂಬಿಕೆ, ಇದು ನಮ್ಮ ಶ್ರದ್ಧೆ, ಇದು ನಮ್ಮ ವಿಶ್ವಾಸ, ನಾವು ನಂಬುದಿಲ್ಲ ಅಂದ್ರು. ನಾ ಹೇಳಿದೆ, ಎಲ್ಲ ಪ್ರೂಫ್ ಕೊಡ್ರಿ ಅಂತ. ನಾ ಹೇಳಿದೆ, ಎಲ್ಲದಕ್ಕೂ ಪ್ರೂಫ್ ಕೊಡಕ್ ಆಗುದಿಲ್ಲ ಅಂತ. ಇವನ ನಿಮ್ಮಪ್ಪ ಅನ್ಲಿಕ್ಕೆ ಪ್ರೂಫ್ ಕೊಡ್ಲಿಕ್ಕೆ ಆಗುದಿಲ್ಲ, ನಿಮ್ಮವ್ ಹೇಳ್ತಾಳ ನಂಬಕಷ್ಟೇ. ಪ್ರೂಫ್ ಕೇಳ್ತಾಳ. ಈ ಪಾರ್ಟಿಯಿಂದ ದೇಶ ಉದ್ಧಾರ ಆಗ್ತದೆ. ಆಮೇಲಿಂದ ಅದ್ರ ಉದ್ಘಾಟನೆಗೆ ಬೈಕೌಟ್ ಮಾಡ್ತಾರೆ. ಯಾವ ಪಾರ್ಟಿ ರಾಮನ ಉದ್ಘಾಟನೆಯನ್ನ ಬೈಕೌಟ್ ಮಾಡಿದೆ, ಯಾವ ಪಾರ್ಟಿ ರಾಮನ ಬೈಕೌಟ್ ಮಾಡಿದೆ, ಯಾವ ಪಾರ್ಟಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದೆ, ಆ ಪಾರ್ಟಿಯನ್ನ ಪೂರ್ತಿಯಾಗಿ ಮನೆಗೆ ಕಳಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ ಸ್ನೇಹಿತರೆ. ಆ ರಾಮ ಮಂದಿರ ಉದ್ಘಾಟನೆ ಮಾಡಬೇಕಾದ್ರೆ ಸುಮ್ಮನೆ ಅಮಾಯಕ ಜನರನ್ನು ಕರ್ಕೊಂಡೋಗಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅನೇಕ ಕಡೆ, ಇಲ್ಲಿಯೂ ಸಹಿತ ಅನೇಕ ಕಡೆ ತೊಂದರೆ ಕೊಟ್ಟರು. ಕಾಂಗ್ರೆಸ್ ಪಾರ್ಟಿ ಇವತ್ತು ಮುಗಿತದ್ರ ಗತಿ. ಬಹಳ ದಿವಸ ನಡೆಯುವುದಿಲ್ಲ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶದೊಳಗೆ 3 ಕಡೆ ಸರ್ಕಾರದವ್ರು, ಒಂದು ಕರ್ನಾಟಕದಾಗ, ಇನ್ನೊಂದು ತೆಲಂಗಾಣದಾಗ, ಇನ್ನೊಂದು ಹಿಮಾಚಲ ಪ್ರದೇಶದಾಗ ಒಳಗಡಕತ್ತೈತೆ. ಇವತ್ತೇ ನಾಳೆ ಟುಕು 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 ಅಂತ ಬಾಯಾಗ ನೀರ್ ಹಾಕೋದು ಅಂತ ಉಳಿದೈತಿ. ಈಗ ಹೊಕ್ಕತ್ತದು. ಆದ್ದರಿಂದ ಸ್ನೇಹಿತರೆ, ನಾನು ಇನ್ನು ಬಹಳ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆಯುಷ್ಮಾನ್ ಭಾರತ್ ಯೋಜನೆ ಅದ, ಸ್ವಚ್ಛ ಭಾರತ ಅಭಿಯಾನ, PM ಫಸಲ್ ಬಿಮಾ ಯೋಜನೆ, PM ಸಮ್ಮಾನ ನಿಧಿ ಯೋಜನೆ, ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ ನಿಧಿ ಯೋಜನೆ, ರಸಗೊಬ್ಬರಕ್ಕೆ ಸಬ್ಸಿಡಿ. ಇಡೀ ಜಗತ್ನಾಗ ಅಲ್ಲೇ ಇಲ್ಲೇ ಬಡದಾಟ ಯುದ್ಧ ನಡೆದ ಸಿಕ್ಕಾಪಟ್ಟೆ ಆಗ್ಯದ. ಒಂದು ಯೂರಿಯಾ ಚೀಲ 3,000 ರೂಪಾಯಿ. ನಾವು ನಿಮಗೆ ಎಷ್ಟು ಕೊಡ್ತೀವಿ? ಮೋದಿ ಸರ್ಕಾರ ಇದ್ದಿದ್ರಿಂದ 270 ರೂಪಾಯಿ, 280 ರೂಪಾಯಿ.
ಎಲ್ಲ ಗೊಬ್ಬರಕ್ಕೂ 6 ಮನೆ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಹವಾಮಾನ ಸಂಶೋಧನಾ ಕೇಂದ್ರ, ಹುಬ್ಬಳ್ಳಿ ಕಿಮ್ಸ್, ಧಾರವಾಡ ಸಿವಿಲ್ ಹಾಸ್ಪಿಟಲ್ 2 ಸುಧಾರಣೆ ಮಾಡಿವಿ ಭಾರತ ಸರ್ಕಾರ ದುಡ್ಡಿನಿಂದ. ಎಲ್ಲ ಕಡೆ ಸಾಲಿಗೆ ಬಣ್ಣ ಹಚ್ಚೋದು, ಬಣ್ಣ ಹಚ್ಚಿರ್ಲಿಲ್ಲ ಸಾಲಿಗೆ. ಬಣ್ಣ ನಮ್ಮದು, ಸೇವೆ ನಿಮ್ಮದು ಅಂತ ಮಾಡಿಸಿದ್ವಿ. ಸರ್ಕಾರ ದುಡ್ಡಲ್ಲ, ಪ್ರೈವೇಟ್ ಕಂಪನಿಗಳ ದುಡ್ಡು. ಡೆಸ್ ಕೊಟ್ಟಿವಿ, 30,000 ಡೆಸ್ ಪ್ರೈವೇಟ್ ಕಂಪನಿಗೆ ಹೇಳಿ ಕೊಡ್ಸಿ ನಾನು. ಯಾವ ಮಗುನು ನೆಲದ ಮೇಲೆ ಕೂತು ಸಾಲಿ ಕಲಿಬಾರದು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ 30,000 ಡೆಸ್ ಕೊಡ್ಸಿವಿ ನಾವು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.